ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ. ಈ ಸಮೀಕ್ಷೆಗೆ ರಾಜ್ಯ ಸರ್ಕಾರದ ಈ ನಡೆಗೆ ವಿರೋಧ ಮಾಡ್ತಾ ಇರೋದು ಯಾಕೆ? ಸೆಪ್ಟೆಂಬರ್ 22ರಿಂದ ಹೊಸ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಯಲಿದೆ. ನಮಸ್ಕಾರ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಹೊಸ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಸದ್ಯ ಸರ್ಕಾರದ ಈ ನಡೆಯನ್ನ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಆಗಿದೆ. ಯಾಕಂದ್ರೆ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಸಮಾಜವನ್ನ ಒಡೆಯುತ್ತೆ, ಸಮಾಜವನ್ನ ವಿಭಜಿಸುತ್ತೆ. ಈ ಸಮೀಕ್ಷೆ ಹಿಂದೂ ಸಮಾಜಕ್ಕೆ ಕುತ್ತನ್ನ ತರತೆ ಅಂತೆಲ್ಲ ಈ ಬಿಜೆಪಿಗರು ಅಬ್ಬರಿಸಿ ಬೊಬ್ಬಿರ್ತಾ ಇದ್ದವರು ಈಗ ತಮ್ಮ ವರಸೆಯನ್ನ ಬದಲು ಮಾಡಿದ್ದಾರೆ. ಅಷ್ಟೇ ಯಾಕೆ, ಜಾತಿ ಗಣತಿ ಅರ್ಬನ್ ನಕ್ಸಲರ ಬೇಡಿಕೆ ಅಂತ ಹೇಳ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಕೂಡ ನಡೆಸೋದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಅವರ ಕೇಂದ್ರ ಸಚಿವ ಸಂಪುಟ ಜಾತಿ ಗಣತಿಯನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಭಾರತದಲ್ಲಿ ಜಾತಿ ಗಣತಿಯನ್ನ ನಡೆಸಬೇಕು, ಅದರ ವರದಿಯ ಆಧಾರದ ಮೇಲೆ ಮೀಸಲಾತಿಯ ಮಿತಿಯನ್ನ ವಿಸ್ತರಿಸಬೇಕು ಅನ್ನೋದು 10 ವರ್ಷಗಳ ಬೇಡಿಕೆ. ಸದ್ಯ ಈ ಬೇಡಿಕೆಗೆ ಕಾಂಗ್ರೆಸ್ ಸರ್ಕಾರ ಜೈ ಅಂತ ಹೇಳಿದೆ. ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗಿ ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. ಇದು ಬರೀ ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಎನ್ನುವ ತಲೆ ಎಣಿಕೆ ಅಲ್ಲ, ಬದಲಾಗಿ ಯಾವ ಜಾತಿ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ತಿಳಿಯೋದು. ಇದರಿಂದ ವಿವಿಧ ಹಿಂದುಳಿದ ಸಮುದಾಯಗಳನ್ನ, ಅವುಗಳ ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಅವರವರಿಗೆ ತಕ್ಕ ಯೋಜನೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ಕಾರಣದಿಂದಾನೇ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಈ ಸಮೀಕ್ಷೆ ನಡೆಯಲಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನ ಪ್ರಕಟ ಮಾಡಿತ್ತು. ರಾಜ್ಯ ಸರ್ಕಾರದ ಈ ಆದೇಶದ ಬೆನ್ನಲ್ಲೇ ಈ ಬಿಜೆಪಿ ನಾಯಕರು ಇದು ಹಿಂದೂಗಳನ್ನ ಒಡೆಯುವ ಕೆಲಸ ಅಂತ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜಾತಿ ಜನಗಣತಿ ಸಮೀಕ್ಷೆಯನ್ನ ಕೈ ಬಿಡಬೇಕು ಅಥವಾ ಇದನ್ನ ಮುಂದೂಡಬೇಕು ಅನ್ನೋ ಒತ್ತಡಗಳ ನಡುವೆನೂ ಕೂಡ ಜಾತಿ ಸಮೀಕ್ಷೆಯನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಸರ್ಕಾರ ನಿಗದಿ ಮಾಡಿದಂತೆ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ನಡೆಯಲಿದೆ. ರಾಜ್ಯ ಸರ್ಕಾರದ ಈ ನಡೆಯ ಮೂಲಕ ಎಲ್ಲ ಗೊಂದಲಗಳಿಗೂ ಕೂಡ ಇತಿಶ್ರೀಯನ್ನ ಹಾಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ವೈಜ್ಞಾನಿಕವಾಗಿ ಸಮೀಕ್ಷೆ ನಡೀಬೇಕು, ಯಾವುದೇ ಮನೆಗಳು ತಪ್ಪಿ ಹೋಗದಂತೆ ಯಶಸ್ವಿಯಾಗಿ ಈ ಸಮೀಕ್ಷೆಯನ್ನ ಕೈಗೊಳ್ಳೋದಕ್ಕೆ ಜನರು ಕೂಡ ಸಹಕರಿಸಬೇಕು ಅಂತ ಸಿಎಂ ಅವರು ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಕುರಿತು ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಈ ಸಮೀಕ್ಷೆಗೆ ಸಿದ್ಧರಿರುವಂತೆ ರಾಜ್ಯದ ಜನತೆಗೆ ತಿಳಿಸಲಾಗಿದೆ. ಇನ್ನು ಈ ಸಮೀಕ್ಷೆಗೆ ಬಿಜೆಪಿ ತೀವ್ರ ವಿರೋಧವನ್ನ ಮಾಡಿದೆ. ಸಣ್ಣ ಸಣ್ಣ ಹಿಂದೂ ಜಾತಿಗಳನ್ನ ಒಡೆದು ಹಿಂದೂಗಳ ಮಧ್ಯೆ ದೊಡ್ಡ ಗೊಂದಲ ನಿರ್ಮಾಣಕ್ಕೆ ಈ ಸರ್ಕಾರ ಹೊರಟಿದೆ ಅಂತ ಆರೋಪ ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಆಗಿದೆ. ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಗಾಗಿನ ಈ ಬೇಡಿಕೆ ಇಂದು ನಿನ್ನೆದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಜಾತಿ ಗಣತಿಗಳು ನಡೆದಿದ್ದಾವೆ. ಜಾತಿ ಗಣತಿಗೆ ಆಗಲೂ ಈಗಿನಂತೆಯೇ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದ್ವು. ಸ್ವಾತಂತ್ರ್ಯ ನಂತರದಲ್ಲಿಯೂ ಜಾತಿ ಗಣತಿ ನಡಿಬೇಕು ಅನ್ನೋ ಬೇಡಿಕೆಗಳು ನಿರಂತರವಾಗಿ ಸರ್ಕಾರದ ಮುಂದೆ ಇದ್ವು. ಆದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಜಾತಿ ಗಣತಿ ನಡೆದಿಲ್ಲ ಅನ್ನೋದು ಗಮನಾರ್ಹ ವಿಚಾರ. 1931ರಲ್ಲಿ ಕೊನೆಯ ಜಾತಿ ಗಣತಿ ನಡೆದಿದೆ. ಈಗ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಆದ್ರೆ ಈಗ ರಾಜ್ಯ ಸರ್ಕಾರ ಗಣತಿಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಆದ್ರೆ ವಿರೋಧ ಮಾಡೋದನ್ನ ಬಿಜೆಪಿ ಮಾತ್ರ ನಿಲ್ಲಿಸಿಲ್ಲ. ಮೋದಿ ಅವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಾಗ ಹೊಗಳಿ ಅಟ್ಟಕ್ಕೇರಿಸೋ ಈ ಬಿಜೆಪಿಗರು ಅದೇ ರಾಜ್ಯ ಸರ್ಕಾರ ಗಣತಿ ಮಾಡ್ತೀವಿ ಅಂತ ಹೇಳಿದಾಗ ಹುಳಿ ಹಿಂಡೋ ಕೆಲಸವನ್ನ ಮಾಡ್ತಾ ಮತ್ತೆ ಮುನ್ನೆಲೆಗೆ ಬರ್ತಾರೆ. ಇನ್ನು 2026ರಲ್ಲಿ ಕೇಂದ್ರ ಸರ್ಕಾರನೇ ಇಡೀ ದೇಶದಾದ್ಯಂತ ಜಾತಿ ಗಣತಿ ನಡೆಸೋದಾಗಿ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ಈ ಗಣತಿ ಅಕ್ಷರಶಃ ಯಾವ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋ ತಲೆ ಎಣಿಕೆಯನ್ನ ಮಾತ್ರನೇ ಮಾಡುತ್ತೆ. ಆದ್ರೆ ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಹಳನೇ ಮಹತ್ವ ಇದೆ. ಕೆಲವರು ಕೇಂದ್ರ ಸರ್ಕಾರನೇ ಜಾತಿ ಗಣತಿ ನಡೆಸಲಿ, ರಾಜ್ಯ ಸರ್ಕಾರ ಯಾಕೆ ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ
ಕೇಂದ್ರ ಸರ್ಕಾರ ಯಾರು ಎಷ್ಟಿದ್ದಾರೆ ಅನ್ನೋ ಮಾಹಿತಿಯನ್ನಷ್ಟೇ ಪಡೆಯುತ್ತೆ. ಆದರೆ ರಾಜ್ಯ ಸರ್ಕಾರ ನಡೆಸೋ ಈ ಸಮೀಕ್ಷೆ ಅವರು ಎಷ್ಟು ಓದಿದ್ದಾರೆ, ಅವರ ಆಸ್ತಿ ಎಷ್ಟಿದೆ, ಅವರು ಯಾವ ಉದ್ಯೋಗದಲ್ಲಿದ್ದಾರೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನ ಪಡೆಯುತ್ತೆ. ಹಾಗಾಗಿ ಈ ಸಮೀಕ್ಷೆಯನ್ನ ರಾಜ್ಯನೇ ಮಾಡೋದು ಒಳ್ಳೆಯದು ಅಂತ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲಿಯೂ ಹಿಂದುಳಿದ ವರ್ಗಗಳ ಆಯೋಗನೇ ಮಾಡೋದು ತುಂಬಾನೇ ಒಳ್ಳೆಯದು. ಯಾವುದೇ ಮೀಸಲಾತಿ ಹೆಚ್ಚಳ ಮಾಡಬೇಕಂದ್ರೆ ಡೇಟಾ ಬೇಕೇ ಬೇಕು. ಈ ಡೇಟಾ ಸಿಗಬೇಕು ಅಂದ್ರೆ ಈ ಸಮೀಕ್ಷೆ ನಡೀಲೇಬೇಕಾಗುತ್ತೆ. ರಾಜ್ಯ ಸರ್ಕಾರ ಸಮೀಕ್ಷೆ ನಡೀಲಿ, ಕೇಂದ್ರ ಸರ್ಕಾರನೂ ಕೂಡ ಜಾತಿ ಗಣತಿಯನ್ನ ನಡೆಸಲಿ. ಕೇಂದ್ರ ಸರ್ಕಾರ ಮಾಡಿರೋ ಘೋಷಣೆ ತುರ್ತಾಗಿ ಕಾರ್ಯರೂಪಕ್ಕೆ ಬರೋ ಸೂಚನೆಯಂತೂ ಕಾಣಿಸ್ತಾ ಇಲ್ಲ. ಹೀಗಿರುವಾಗ ರಾಜ್ಯ ಸರ್ಕಾರ ಈ ಕೆಲಸವನ್ನ ಕೈಗೆತ್ತಿಕೊಂಡಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹ ವಿಚಾರ. 1993ರಲ್ಲಿ ಸುಪ್ರೀಂ ಕೋರ್ಟ್ ಇಂದ್ರ ಸಹಾನಿ ಪ್ರಕರಣದಲ್ಲಿ ತೀರ್ಪನ್ನ ನೀಡುವಾಗ ಪ್ರತಿ ರಾಜ್ಯಗಳು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚಿಸಿ ಪ್ರತಿ 10 ವರ್ಷಕ್ಕೊಮ್ಮೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದ್ರಲ್ಲಿಯೂ ಕೂಡ ಒಂದು ಮಹತ್ವ ಇದೆ. ಹಿಂದುಳಿದ ಸಮುದಾಯಗಳಲ್ಲಿ ಬಹಳಷ್ಟು ಜಾತಿಗಳಿದಾವೆ. ಅದರಲ್ಲಿ ಬಹಳಷ್ಟು ಜಾತಿಗಳಿಗೆ ರಾಜಕೀಯ, ಶೈಕ್ಷಣಿಕ, ಆರ್ಥಿಕ ಸೇರಿದಂತೆ ಯಾವುದೇ ಪ್ರಾತಿನಿಧ್ಯನೂ ಕೂಡ ಸಿಕ್ಕಿಲ್ಲ. ಆ ತರಹದ ಸಮುದಾಯಗಳನ್ನೆಲ್ಲ ಮುಂದೆ ತರಬೇಕು ಅಂದ್ರೆ ಈ ಸಮೀಕ್ಷೆ ನಿಜಕ್ಕೂ ಕೂಡ ಅತ್ಯಗತ್ಯ ಆಗಿದೆ. ಆದರೆ ಭಾರತದಲ್ಲಿ ಜಾತಿ ಗಣತಿ ಕೊನೆಯ ಬಾರಿಗೆ ನಡೆದಿದ್ದು 1931ರಲ್ಲಿ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಾತಿ ಗಣತಿ ನಡೆದೇ ಇಲ್ಲ. ಎಲ್ಲ ಸಮುದಾಯಗಳು ಯಾರು ಎಷ್ಟಿದ್ದಾರೆ ಅನ್ನೋ ವೈಜ್ಞಾನಿಕ ಡೇಟಾ ನಮ್ಮ ಬಳಿ ಇಲ್ವೇ ಇಲ್ಲ. ಇನ್ನು ಕರ್ನಾಟಕದಲ್ಲಿ 2015ರಲ್ಲಿ ನಡೆದ ಸಮೀಕ್ಷೆಯ ಮಾಹಿತಿ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜಾತಿ ಗಣತಿ ಪ್ರಶ್ನೆ ನಮ್ಮಲ್ಲಿನ ದೊಡ್ಡ ರಾಜಕೀಯ ಪಕ್ಷಗಳಿಗೆ ನುಂಗೋದಕ್ಕೆ ಆಗದೇ ಇರೋ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಜಾತಿ ಗಣತಿಯನ್ನ ನಡೆಸೋದಕ್ಕೆ, ಈ ಸಮೀಕ್ಷೆಯನ್ನ ನಡೆಸೋದಕ್ಕೆ ಹಲವಾರು ಅಡೆತಡೆಗಳು ಎದುರಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಆಡಳಿತದ ತೆಲಂಗಾಣ ಮತ್ತು ಬಿಜೆಪಿ ಜೆಡಿಯು ಆಡಳಿತದ ಬಿಹಾರ ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆದು ವರದಿ ಕೂಡ ಬಿಡುಗಡೆ ಆಗಿದೆ. ಅದರ ಆಧಾರದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳವನ್ನ ಮಾಡಲಾಗಿದೆ. ಇದು ಕೇವಲ ತಲೆ ಎಣಿಕೆಯಲ್ಲ, ಯಾರು ಎಷ್ಟು ಹಿಂದುಳಿದಿದ್ದಾರೆ ಮತ್ತು ಯಾರಿಗೆ ಎಷ್ಟು ಪಾಲು ಸಿಕ್ಕಿದೆ ಅನ್ನೋದರ ವೈಜ್ಞಾನಿಕ ಅಧ್ಯಯನ ಆಗಿದೆ. ನಿಖರ ಮಾಹಿತಿ, ದತ್ತಾಂಶ ದೊರೆತಾಗ ಮಾತ್ರ ಮೀಸಲಾತಿ ಹೆಚ್ಚಳ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಜಾತಿ ಗಣತಿಯನ್ನ ನಡೆಸಿದ್ರೆ ಯಾರಿಂದನೂ ಕೂಡ ಏನು ಕಿತ್ಕೊಳ್ಳೋದಿಲ್ಲ. ಆದರೆ ಏನೂ ಸಿಗದೆ ಇರೋರಿಗೆ ಈ ಜಾತಿ ಗಣತಿಯನ್ನ ನಡೆಸಿ ನಿಖರ ದತ್ತಾಂಶ ದೊರೆತಾಗ ಅವರಿಗೆ ಯೋಜನೆಗಳನ್ನ ಕಲ್ಪಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಮೀಕ್ಷೆ ನಡೆಸೋದು ನಿಜಕ್ಕೂ ಕೂಡ ಅತ್ಯಗತ್ಯ ಆಗುತ್ತೆ. ಆದರೆ ಇತರೆ ಹಿಂದುಳಿದ ವರ್ಗಗಳ ಬದುಕಿನ ವಿವರಗಳಿರೋ ಜಾತಿ ಗಣತಿಯನ್ನ ಕೆಲವು ರಾಜಕಾರಣಿಗಳು ಕಸ ಅಂತ ಜರಿತಾರೆ. ಈ ಧೈರ್ಯ ಅವ್ರಿಗೆ ಬಂದಿದ್ದು ಹೇಗೆ? OBCಗಳ ಮೌನನೇ ಅವರಿಗೆ ಧೈರ್ಯವನ್ನ ನೀಡಿದೆ. ಹೀಗೆ ಜರಿಯೋರಿಗೆ ಸರಿಯಾದ ಉತ್ತರವನ್ನ ನೀಡಬೇಕು, ಮೌನವಾಗಿರೋದನ್ನ ಬಿಡಬೇಕು. ಈ ರಾಜ್ಯದ ಬಹುಸಂಖ್ಯಾತ ಹಿಂದುಳಿದ ಸಮುದಾಯಗಳ ಬದುಕನ್ನ ಕಸ ಅಂತ ಹೇಳೋ ಧೈರ್ಯ ಇವ್ರಿಗೆ ಹೇಗ್ ಬಂತು ಅನ್ನೋದನ್ನ ನಾವು ಅರಿಬೇಕಾಗಿದೆ. ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ರು ಕೂಡ ಭಾಗವಹಿಸಬೇಕು. ಏನು ಇಲ್ಲ ಅಂದ್ರೂ ಈ ಸಮೀಕ್ಷೆ ನಡೆಯುತ್ತೆ. ಆಧಾರ್ ಕಾರ್ಡ್, ಮೊಬೈಲ್, ಮನೆ, ಕರೆಂಟ್ ಬಿಲ್, ರೇಷನ್ ಕಾರ್ಡ್ ಏನು ಇಲ್ಲದೆ ಇದ್ರೂ ಕೂಡ ಈ ಸಮೀಕ್ಷೆಯನ್ನ ಮಾಡ್ತಾರೆ. ಆಯೋಗ ಎಲ್ಲವನ್ನು ಮಾಡುತ್ತೆ. ಹಾಗಾಗಿ ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ, ಸಹಕರಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.